ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿಟಿಯು ಗುರು. ಈ ವಿಡಿಯೋದಲ್ಲಿ ವಿಟಿಯು ಕಡೆಯಿಂದ ಸರ್ಕ್ಯುಲರ್ ರಿಲೀಸ್ ಆಗಿದೆ. ರಿಜಿಸ್ಟ್ರೇಷನ್ ಆಫ್ ಸ್ಟೂಡೆಂಟ್ಸ್ ಅಡ್ಮಿಟೆಡ್ ಟು ಹೈಯರ್ ಸೆಮಿಸ್ಟರ್ ಅಂದ್ಬಿಟ್ಟು. ಸೊ ಈ ಸರ್ಕ್ಯುಲರ್ನಲ್ಲಿ ಏನಿದೆ ಅಂತ ನಾನು ನಿಮಗೆ ಬಹಳ ಸಿಂಪಲ್ ಆಗಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲೇನು ನೋಡ್ತಾ ಇದ್ದೀರಾ 1 2 3 4 5 6 7 8 ಅಂತ ಇವೆಲ್ಲ ನಂಬರ್ಸ್ ಕೊಟ್ಟಿದ್ದಾರೆ. ನಾನು ನಿಮಗೆ ಪ್ರತಿಯೊಂದು ಪಾಯಿಂಟ್ ಲೆಕ್ಕದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ದ URL ಅಂತಿದೆ. ಹೌದಾ? ಸೊ URL ಅಥವಾ ಲಿಂಕ್ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಲಿಂಕ್ ಅಥವಾ URL ಇಂದಾನೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಸ್ಟೂಡೆಂಟ್ಸ್ ಇಂಡಿವಿಜುವಲ್ ಆಗಿ ಲಾಗಿನ್ ಆಗಿಬಿಟ್ಟು ರಿಜಿಸ್ಟ್ರೇಷನ್ ಮಾಡೋಕ್ಕಾಗಲ್ಲ. ಇದು ಕಾಲೇಜ್ ಸ್ಟಾಫ್ ಮೆಂಬರ್ಸ್ ಏನಿರ್ತಾರೆ, ಕಾಲೇಜ್ ಸ್ಟಾಫ್ ಏನಿರ್ತಾರೆ, ಅವರು ರಿಜಿಸ್ಟ್ರೇಷನ್ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟು ದ ಸ್ಟೂಡೆಂಟ್ ಸ್ಟಡಿಂಗ್ ಇನ್ ಬಿಲೋ ಮೆನ್ಷನ್ಡ್ ಕೋರ್ಸಸ್ ಹ್ಯಾವ್ ಟು ರಿಜಿಸ್ಟರ್ ಕಂಪಲ್ಸರಿ ಅಂತಿದೆ. ಮೊದಲನೇದು ಎ 5th ಮತ್ತು 7th ಸೆಮ್ ಆಫ್ BE BTech ಅಂತಿದೆ. ಆ್ಯಂಡ್ ಉಳ್ಕಿರೋಂಥ ಕೋರ್ಸಸ್ ಇದ್ದಾವೆ. ಸೊ BA ಕೂಡ ಬೇರೆ ಕೋರ್ಸ್ ಇದೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಆಫ್ ಎವ್ರಿ ಸ್ಟೂಡೆಂಟ್ ಇನ್ ದ ಪೋರ್ಟಲ್ ಈಸ್ ಮ್ಯಾಂಡೇಟರಿ. ಸೊ ಇದು ನಿಮಗೆ ಆಪ್ಷನಲ್ ಅಲ್ಲ. ಓಕೆ, ಪ್ರತಿಯೊಬ್ಬರು ರಿಜಿಸ್ಟ್ರೇಷನ್ ಕಂಪಲ್ಸರಿ ಮಾಡಲೇಬೇಕು. ಸೊ ನೆಕ್ಸ್ಟ್ ಪಾಯಿಂಟು ಸ್ಕೀಮ್ ಆಫ್ ಸ್ಟಡಿ ಅಂತಿದೆ. ದ ಸ್ಟೂಡೆಂಟ್ ಹ್ಯಾಸ್ ಟು ಬಿ ರಿಜಿಸ್ಟರ್ಡ್ ಟು ಅಪ್ಲಿಕೇಬಲ್ ಸ್ಕೀಮ್ ಆಫ್ ಸ್ಟಡಿ ಓನ್ಲಿ ಆ್ಯಸ್ ಪರ್ ದ ಅಪ್ಲಿಕೇಬಲ್ ರೆಗ್ಯುಲೇಷನ್ಸ್ ಆ್ಯಂಡ್ ನೋಟಿಫಿಕೇಶನ್. ಸೊ ನೀವು ಯಾವ ಸ್ಕೀಮ್ಗೆ ಇರ್ತಿರೋ, ಲೈಕ್ ನೀವು 2025 ಸ್ಕೀಮ್ ಅಂತಂದರೆ 2025 ಸ್ಕೀಮ್ ಅಂತಲೇ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಒಂದು ವೇಳೆ ನೀವು 2022 ಸ್ಕೀಮ್ ಇತ್ತಂದರೆ 22 ಸ್ಕೀಮ್ ಅಂತಲೇ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ದ ಪ್ರಿನ್ಸಿಪಲ್ ಆಫ್ ದ ಕಾಲೇಜ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಎನಿ ರಾಂಗ್ ಸೆಲೆಕ್ಷನ್ ಆಫ್ ದ ಸ್ಕೀಮ್ ಅಂತ ಇದೆ. ಹೌದಾ? ಏನಾದರೂ ರಾಂಗ್ ಸೆಲೆಕ್ಟ್ ಮಾಡಿದರೆ ಸ್ಕೀಮು, ಇದು ಕಾಲೇಜ್ ಪ್ರಿನ್ಸಿಪಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಂತ ಕ್ಲಿಯರ್ ಆಗಿ ವಿಟಿಯವರು ಕೊಟ್ಟಿರ್ತಾರೆ. ಆ್ಯಂಡ್ ಸ್ಕೀಮ್ ಅದನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ, ರಿಜಿಸ್ಟ್ರೇಷನ್ ಮಾಡೋಕ್ಕಲ್ಕ. ಸೊ ನೆಕ್ಸ್ಟ್ ರಿಜಿಸ್ಟ್ರೇಷನ್ ಮಸ್ಟ್ ಬಿ ಮೇಡ್ ಬೈ ದ ಕಾಲೇಜ್ ಸ್ಟಾಫ್ ಆನ್ ದ ಬಿಹಾಫ್ ಆಫ್ ದ ಸ್ಟೂಡೆಂಟ್. ಸೊ ಕಾಲೇಜ್ ಸ್ಟಾಫ್ ಅನ್ನೋದು ಅವರೇನಿರ್ತಾರೆ, ಅವರು ರಿಜಿಸ್ಟ್ರೇಷನ್ ಅನ್ನೋದನ್ನು ಮಾಡ್ತಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ದ ಕಾಲೇಜ್ ಪ್ರಿನ್ಸಿಪಲ್ ಹ್ಯಾಸ್ ಟು ಫೈನಲೈಸ್ ದ ರಿಜಿಸ್ಟ್ರೇಷನ್ ಕಂಪಲ್ಸರಿ. ಕಾಲೇಜ್ ಪ್ರಿನ್ಸಿಪಲು ಫೈನಲೈಸ್ ಮಾಡಬೇಕು ರಿಜಿಸ್ಟ್ರೇಷನ್ನ. ಅದಾದಮೇಲೆ ದ ಡಿಪಾರ್ಟ್ಮೆಂಟ್ ಕ್ರೆಡೆನ್ಷಿಯಲ್ ಆರ್ ಆಲ್ರೆಡಿ ಅವೈಲೇಬಲ್ ವಿತ್ ದ ಕಾಲೇಜ್. ಹೌಎವರ್ ಇಫ್ ಮಿಸ್ಪ್ಲೇಸ್ಡ್ ಆರ್ ಲಾಸ್ಟ್ ದ ಸೇಮ್ ಕ್ಯಾನ್ ಬಿ ಒಬ್ಟೈನ್ಡ್ ಬೈ ಸೆಂಡಿಂಗ್ ಅ ರಿಕ್ವೆಸ್ಟ್ ಫ್ರಮ್ ದ ಅಫಿಷಿಯಲ್ ಪ್ರಿನ್ಸಿಪಲ್. ಇಮೇಲ್ ಐಡಿ ಕೊಟ್ಟಿರ್ತಾರೆ. ದ ಡಿಪಾರ್ಟ್ಮೆಂಟ್ ಹ್ಯಾಸ್ ಟು ರಿಜಿಸ್ಟರ್ ದ ಸ್ಟೂಡೆಂಟ್ಸ್ ಯೂಸಿಂಗ್ ದೀಸ್ ಕ್ರೆಡೆನ್ಷಿಯಲ್ ಅಂತ ಇದೆ. ಹೌದಾ? ಪೋರ್ಟಲ್ ಕ್ರೆಡೆನ್ಷಿಯಲ್ ಸ್ಟೂಡೆಂಟ್ಸ್ ಜೊತೆ ಶೇರ್ ಮಾಡಬಾರ್ದು ಅಂತ ವಿಟಿಯವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಕ್ರೆಡೆನ್ಷಿಯಲ್ಸ್ ಮಿಸ್ಯೂಸ್ ಆದರೆ ರೆಸ್ಪಾನ್ಸಿಬಿಲಿಟಿ ಎಲ್ಲ ಕಾಲೇಜ್ ಮೇಲೆ ಇರುತ್ತೆ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಪಾಯಿಂಟು ಚೇಂಜಸ್ ಇನ್ ರಿಜಿಸ್ಟ್ರೇಷನ್ ಆಫ್ಟರ್ ದ ಕಂಪ್ಲೀಷನ್ ಆಫ್ ದ ಲಾಸ್ಟ್ ಡೇಟ್ ವಿಲ್ ಬಿ ಪರ್ಮಿಟೆಡ್ ಓನ್ಲಿ ಆಫ್ಟರ್ ಪ್ರೊಡ್ಯೂಸಿಂಗ್ ದ ಪ್ರಾಪರ್ ಆ್ಯಂಡ್ ಕರೆಕ್ಟ್ ಡಾಕ್ಯುಮೆಂಟರಿ ಎವಿಡೆನ್ಸಸ್. ಸೊ ಇವಾಗ ನೋಡ್ರಿ, ರಿಜಿಸ್ಟ್ರೇಷನ್ ಡೇಟ್ ಕಂಪ್ಲೀಟ್ ಆದಮೇಲೆ ನಿಮ್ಗೆ ಏನಾದರೂ ಚೇಂಜಸ್ ಮಾಡಬೇಕಿತ್ತಂದರೆ ಅದಕ್ಕೆ ನೀವು ಪ್ರಾಪರ್ ಆ್ಯಂಡ್ ಕರೆಕ್ಟ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್ನ ಕೊಡಬೇಕು, ಆವಾಗಲೇ ಚೇಂಜ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ದ ಅಟಾನಮಸ್ ಕಾಲೇಜ್ ಕ್ಯಾನ್ ಆ್ಯಡ್ ಸ್ಟೂಡೆಂಟ್ಸ್ ಇಫ್ ಇಟ್ ಈಸ್ ನಾಟ್ ಫೌಂಡ್ ಇನ್ ದ ಪೋರ್ಟಲ್. ಸೊ ಒಂದು ವೇಳೆ ಸ್ಟೂಡೆಂಟ್ ಡೀಟೇಲ್ಸ್ ಏನಾದರೂ ಆ ಒಂದು ಪೋರ್ಟಲ್ ಇಲ್ಲ ಅಂತಂದರೆ ಆ್ಯಡ್ ಮಾಡ್ಬೋದು ಅಟಾನಮಸ್ ಕಾಲೇಜ್ಗಳು ಅಂತ ಕೊಟ್ಟಿರ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಎನಿ ಟೆಕ್ನಿಕಲ್ ಕ್ವಾರೀಸ್ ವಿತ್ ರೆಸ್ಪೆಕ್ಟ್. ಸೊ ಏನಾದರೂ ಟೆಕ್ನಿಕಲ್ ಕ್ವಾರೀಸ್ ಇತ್ತಂದರೆ ಈ ಒಂದು ಇಮೇಲ್ ಐಡಿಗೆ ಮೇಲ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಆ್ಯಂಡ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಡೇಟ್ ಬಂದುಬಿಟ್ಟು 12/8/2026 ಅಂದರೆ ಆಗಸ್ಟ್ 12ಗೆ ನಿಮಗೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟ್ ಬಂದುಬಿಟ್ಟು 22 ಆಗಸ್ಟ್ಗೆ ನಿಮಗೆ ಲಾಸ್ಟ್ ಡೇಟ್ ಇರುತ್ತೆ. ಆ್ಯಂಡ್ ದ ರಿಜಿಸ್ಟ್ರೇಷನ್ ಪೋರ್ಟಲ್ ವಿಲ್ ಬಿ ಲಿಂಕ್ ಟು ದ ಎಕ್ಸಾಮಿನೇಷನ್ ಅಪ್ಲಿಕೇಶನ್ಸ್ ಆಫ್ ದ ಯೂನಿವರ್ಸಿಟಿ. ಅಂದರೆ ಈ ಒಂದು ರಿಜಿಸ್ಟ್ರೇಷನ್ ಪೋರ್ಟಲ್ ಏನಿದೆ ಇದು ಎಕ್ಸಾಮಿನೇಷನ್ ಅಪ್ಲಿಕೇಶನ್ಗೆ ಲಿಂಕ್ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ 13th ಪಾಯಿಂಟು ಫಾರ್ ಚೇಂಜ್ ಆಫ್ ಕಾಲೇಜ್, ಚೇಂಜ್ ಆಫ್ ಬ್ರಾಂಚ್ ಅಥವಾ ಚೇಂಜ್ ಆಫ್ ಯೂನಿವರ್ಸಿಟಿ ದ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಶುಡ್ ಬಿ ಅಲೋಡ್ ಯೂಸಿಂಗ್ ಓನ್ಲಿ ನ್ಯೂ USN. ಓಕೆ, ಸೊ ನೆಕ್ಸ್ಟ್ ದ ಡೇಟಾ ಎಂಟರ್ಡ್ ಇನ್ ದ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಪೋರ್ಟಲ್ ವಿಲ್ ಬಿ ಶೇರ್ಡ್ ವಿತ್ ದ SSP, NAD. ಸೊ ಇವೆಲ್ಲ ಬೇರೆ ಬೇರೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ಗೆಲ್ಲ ಡೇಟಾ ಏನು ಎಂಟರ್ ಮಾಡಿರ್ತಾರೆ ಅವೆಲ್ಲ ಶೇರ್ ಮಾಡ್ತಾರೆ. ಓಕೆ, ಆ್ಯಂಡ್ ದ ಅಟಾನಮಸ್ ಕಾಲೇಜ್ ಬಗ್ಗೆ ಇದೆ. ಆ್ಯಂಡ್ ಯೂನಿವರ್ಸಿಟಿ ಫೀಸ್ ಟು ಬಿ ಪೇಡ್ ಬೈ ಸ್ಟೂಡೆಂಟ್ಸ್ ಅಂತಿದೆಯಲ್ಲ, ಸೊ ಫೀಸ್ ಸ್ಟ್ರಕ್ಚರ್ನ ಕೊಟ್ಟಿರ್ತಾರೆ ನೋಡ್ರಿ. ಲೈಕ್ ಎಕ್ಸಿಸ್ಟಿಂಗ್ ಯೂನಿಟ್ ಇತ್ತಂದರೆ 3510 ಇದೆ, ನಾನ್ ಎಕ್ಸಿಸ್ಟಿಂಗ್ ಯೂನಿಟ್ ಇತ್ತಂದರೆ 3520 ಇದೆ. 10 ರೂಪೀಸ್ ಡಿಫ್ರೆನ್ಸ್ ಇದೆ ಅಷ್ಟೇ. ಓಕೆ, ಸೊ ಇವೆಲ್ಲ ಫೀಸ್ ಸ್ಟ್ರಕ್ಚರ್, ಎಷ್ಟೆಷ್ಟು ಪೇ ಮಾಡ್ತಾ ಇದ್ದೀರಾ ಯಾವ ಒಂದು ಪರ್ಟಿಕ್ಯುಲರ್ಸ್ಗೆ ಅಂದ್ಬಿಟ್ಟು. ಓಕೆ, ಆ್ಯಂಡ್ ನೆಕ್ಸ್ಟ್ ಥರ್ಡ್ ಪೇಜಲ್ಲಿ ಏನು ಅಷ್ಟು ಇಂಪಾರ್ಟೆಂಟ್ ಏನಿಲ್ಲ, ನಿಮಗೆ ಬೇಕಾಗಲ್ಲ ಇವೆಲ್ಲ. ಓಕೆ, ಸೊ ಗೊತ್ತಾಯ್ತಲ್ಲ ನಿಮಗೆ ರಿಜಿಸ್ಟ್ರೇಷನ್ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಅದನ್ನು ತಿಳಿಸ್ಕೊಟ್ಟು ಅನ್ಕೊತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.